ನಾವೆಲ್ಲರೂ ಈ ಕ್ಷಣವನ್ನು ಕಣ್ಮನಗಳಲ್ಲಿ ತುಂಬಿಕೊಂಡು ಕೃತಾರ್ಥರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಇವತ್ತು ನಮ್ಮ ವಿಪ್ರ ಸಮಾಜದ ಸಂಘಟನೆ ವಿಸ್ತಾರಗೊಳ್ತಾ ಇದೆ. ಜಿಲ್ಲಾ ಮಟ್ಟದ ಸಂಘಟನೆಯೊಂದಿಗೆ ಪ್ರಥಮ ಸಮಾವೇಶ ಇವತ್ತು ಇಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಸಂಘಟನೆಯ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಬೇಕು. ಅಭಿವೃದ್ಧಿ ಅಂದಾಕ್ಷಣ ನಮಗೆ ಕಾಣೋದು ಭೌತಿಕ ಅಭಿವೃದ್ಧಿ. ಭೌತಿಕವಾಗಿ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂತೆ ನಮ್ಮ ಆಧ್ಯಾತ್ಮಿಕ ಸತ್ವವನ್ನು ಕಳ್ಕೊಳ್ತಾ ಇರೋದನ್ನು ನಾವು ಕಾಣ್ತಾ ಇರ್ತೇವೆ. ನಾಸ್ತಿಕತೆ ಅಲ್ಲಿ ತಲೆ ಹಾಕಲಿಕ್ಕೆ ಶುರು ಮಾಡತ್ತೆ. ಹಾಗಾಗದೆ ನಮ್ಮ ಭೌತಿಕ ಸಮೃದ್ಧಿಯ ಜೊತೆಗೆ ಆಧ್ಯಾತ್ಮಿಕ ಸಮೃದ್ಧಿಯನ್ನು ನಾವು ಸಾಧಿಸದೆವು ಅಂತಾದರೆ ಆವಾಗ ನಾವು ಬ್ರಾಹ್ಮಣರು ಪರಿಪೂರ್ಣರಾಗ್ತೇವೆ. ವ್ಯಕ್ತಿಯೊಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ಅನಿಸಬೇಕು ಅಂತಿದ್ರೆ ದೇಹ ಬೇಕು, ಜೊತೆಗೆ ಒಳಗೆ ಆತ್ಮ ಬೇಕು. ಆತ್ಮನಿಲ್ಲದ ದೇಹವನ್ನು ವ್ಯಕ್ತಿ ಅಂತ ಕರೆಯೋದಿಲ್ಲ. ದೇಹವಿಲ್ಲದ ಆತ್ಮಕ್ಕೆ ಅಭಿವ್ಯಕ್ತಿನೇ ಇಲ್ಲ. ಎರಡೂ ಪರಿಪೂರ್ಣವಾಗಿದ್ದಾಗಲಷ್ಟೇ ಅವನು ವ್ಯಕ್ತಿ ಅಂತ ನಾವು ಹೇಗೆ ಕರೀತೇವೆ ಅದರಂತೆ ನಮ್ಮ ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ಉದ್ಧರೇದ ಆತ್ಮನಾತ್ಮಾನಂ ಎಂಬುದಾಗಿ ಶ್ರೀಕೃಷ್ಣ ಹೇಳಿದಂತೆ ವೈಯಕ್ತಿಕವಾಗಿ ಸಾಂಘಿಕವಾಗಿ ನಾವು ಸಾಧಿಸಬೇಕು. ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಗಾಯತ್ರಿ ಮಂತ್ರದ ಅನುಷ್ಠಾನ ನಮ್ಮೆಲ್ಲರಲ್ಲೂ ಮನೆಯಲ್ಲಿ ಪ್ರತಿನಿತ್ಯ ನಡೆಯಬೇಕು. ಭೌತಿಕವಾದ ಅಭಿವೃದ್ಧಿಯನ್ನು ನಾವು ಎಷ್ಟಾದರೂ ಸಾಧಿಸೋಣ, ಯಾಕೆ ಬೇಡ. ಆದರೆ ಜೊತೆಗೆ ಈ ಬ್ರಾಹ್ಮಣ್ಯವನ್ನು ನಾವು ಕಳಕೊಂಡು ಭೌತಿಕವಾಗಿ ಎಷ್ಟೇ ಸಾಧಿಸಿದರೂ ಕೂಡ ನಾವು ಬ್ರಾಹ್ಮಣರೊಂದು ಮಾತ್ರ ಆಗೋದಿಲ್ಲ, ಯಾವುದೋ ಒಂದು ಸಂಘಟನೆ ಆಗುತ್ತೆ ಅಷ್ಟೇ. ಹಾಗಾಗದಂತೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸೋಣ. ಹಕ್ಕಿಯೊಂದು ಎತ್ತರದ ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸಬೇಕು ಅಂತಿದ್ದರೆ 2 ರೆಕ್ಕೆ ಬೇಕು, ಒಂದೇ ರೆಕ್ಕೆ ಸಾಲದು. ಅದರಂತೆ ನಮ್ಮತನವನ್ನು ನಾವು ಕಳಕೊಳ್ಳದೆ ನಾವು ಎರಡೂ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಮಾವೇಶ ಅಂತಹ ಸ್ಫೂರ್ತಿಯನ್ನು ನಮಗೆ ನೀಡಲಿ ಎಂಬುದಾಗಿ ಶ್ರೀಕೃಷ್ಣ ಮುಖ್ಯಪ್ರಾಣರಲ್ಲಿ ಪ್ರಾರ್ಥಿಸಿ ಎಲ್ಲ ಸದಸ್ಯರಿಗೂ ಕೃಷ್ಣಾನುಗ್ರಹ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ.